ಬಾರೆ ಮನೆ ಆಳಿ ವಿಜಿ ಬಾರೆ ಒಬ್ಬ ಮನೆ ಹಾಳು ಮಾಡಿ ಬಂದು ಆಲೇನೆ ನನ್ನ ಜೀವನ ಹಾಳು ಮಾಡಕ್ಕೆ ನಿಂತ್ಕೊಂಡಿದ್ಯಾ. ಆಲೆ ಒಬ್ಬ ಜೀವನ ಹಾಳು ಮಾಡಿ ಡೈವರ್ಸ್ ಕೊಟ್ಟು ಬಂದು ತವ್ರ ಮನೆಗೆ ಸೇರ್ಕೊಂಡು ಇವಾಗ ಆಲೆ ನನಗೆ ಮೋಸ ಮಾಡಬೇಕು ಅಂತ ಇದೆಯೇನೆ, ನನಗೆ ಮೋಸ ಮಾಡಬೇಕು ಅಂತ ಇದೆಯಾ? ಹಾಂ, ಎಷ್ಟು ಕಳ್ಳಾಟ ಆಡ್ತಾ ಇದೆಯೇ ಮನೆ ಆಳಿ. ಬಾರೆ ನನ್ನ ಗಂಡನ ಜೊತೆ ಸೇರ್ಕೊಂಡು ಏನು ಆಟ ಆಡ್ತಾ ಇದೆಯಾ ಒಳಗೆ? ಬಾರೆ ಹೊರಕ್ಕೆ ಬಾರೆ, ಬಾರೆ ಹೊರಕ್ಕೆ ಬಂದು ಮಾತಾಡು. ನಿನ್ನ ಮರ್ಯಾದೆ ತೆಗಿತೀನಿ. ನೀನು ಎಂತಾಳು ಅಂತ ಇಡೀ ಊರಿಗೆ ಗೊತ್ತಾಗಬೇಕು. ಅಲ್ಲ, ಮನೆ ಕರ್ಕೊಂಬಂದು ನಮ್ಮ ಮನೆಗೆ ಇರಿರಂತೆ ಅಂತ ಹೇಳಿ ಕರ್ಕೊಂಬಂದು ಕೆಲ್ಸಕ್ಕೆ ಕರ್ಕೊಂಡೋಗಿ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಈ ನನ್ನ ಜೀವನ ಎಲ್ಲ ಹಾಳು ಮಾಡ್ತಾ ಇದೆಯೇನೆ. ಬಾರೆ ಹೊರಕ್ಕೆ ಫಸ್ಟು. ಸುಣ ಏನತ್ತಮ್ಮ, ಯಾಕೆ ಯಾಕೆ ಹಂಗೆ ಮಾತಾಡ್ತಾ ಇದೀಯಾ? ಅಯ್ಯೋ ಶಿವನಿ, ಯಾಕಮ್ಮ? ದೇಮಜ್ಜಿ, ನಿನ್ನ ಮಗಳು ಇವಾಗ ನನ್ನ ಜೀವನ ಹಾಳು ಮಾಡ್ತಾ ಇದ್ದಾಳೆ. ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಇಲ್ಲದ ನಾಟಕ ಆಡ್ತಾ ಇದ್ದಾಳೆ. ಹಾಂ, ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಗೊತ್ತಾ ಅವಳು? ನನಗೆ ಗೊತ್ತಾಗ್ದಲೇ ಇಬ್ಬರು ಎಷ್ಟು ನಾಟಕ ಆಡಿದ್ದಾರೆ. ಅಲ್ಲ, ಇಂಥ ಮಾಡ್ಬೋದೆ ಅವಳು? ನಾವು ಬರ್ತಿರ್ಲಿಲ್ಲ ಮನೆಗೆ. ಬರ್ರಿ ನಮ್ಮ ಮನೇನೆ ಐತೆ ಅಂತ ಕರ್ಕೊಂಬಂದು ಹಿಂಗೆ ಮಾಡೋದು ಇವಳು. ಹಾಂ, ಇಂಥವು ಯಾರಿಗಾನ ಮಾಡಬಾರ್ದಜ್ಜಿ. ನಂಬಿಕೆ ಇಕ್ಕಿ ನಾವು ಯಾಕೆ ಬಂದ್ವಿ ಮನೆಗೆ? ಇಂಥ ಮಾಡಬಾರ್ದು ಅವಳು. ಹೆಂಗೆ ನನ್ನ ಗಂಡನ ಜೊತೆ ಓಡಾಡಿ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಎಲ್ಲನ ಹಂಗೆ ಹಿಂಗೆ ಅಂತ ಹೇಳಿ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಮಾತಾಡ್ಕೊಂಡು ಹೊಲ್ಕಿಸ್ಕೊಂಡು ನನಗಿದೆಲ್ಲ ಅರ್ಥ ಆಗಲಿಲ್ಲ. ಅವಳ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಎಂಥ ನಂಬಿಕೆ ದ್ರೋಹ ಮಾಡಿಬಿಟ್ಲಜ್ಜಿ. ಒಬ್ಬಂದು ನಾಳೆ ಹಾಳು ಮಾಡಿ ಬಂದವಳೆ, ಇವಾಗ ವರ್ಷನ ಹಾಳು ಮಾಡೋದಕ್ಕೆ ನಿಂತವಳೆ. ಒಳಗೆ ಬಂದು ಮಾತಾಡು ಸುಗುಣಮ್ಮ. ನೀನು ಯಾಕೆ ಇಲ್ಲಿ ಮಾತಾಡ್ತೀಯ ಹಿಂಗೆ ಹೊರಗೆ? ಹಾಂ, ಆಲೆ ಒಳಗೇನು ಮಾತಾಡಿದ್ದಾಯ್ತು, ಎಲ್ಲ ಮಾತಾಡಿದ್ದಾಯ್ತು. ಬರ್ರಿ, ಏನು ಮಾತಾಡ್ತಾ ಇದ್ದೀರಾ ಒಳಗೆ ನೀವು? ಹೊರಕ್ಕೆ ಬರ್ರಿ, ಹೊರಗೆ ಬಂದು ನಿಮ್ಮ ಮುಖ ತೋರಿಸ್ರಿ. ಅನಿಷ್ಟ ಮುಖಗಳನ್ನ ಇಬ್ಬರಳವು ನೋಡೋಣ. ಅನಿಷ್ಟ ಮುಖಗಳು ಎಂಥ ದ್ರೋಹ ಮಾಡಿಬಿಟ್ರಿ ಇಬ್ಬರು ಸೇರ್ಕೊಂಡು ನನಗೆ. ಥೂ, ನಾನು ಹೊರ ಮಾತಾಡಬೇಕು ಅಂತಲೇ ಇದೀನಿ ಕಣಜ್ಜಿ. ನಾನು ಹೊರಗೆ ಮಾತಾಡ್ತೀನಿ. ಅವರಿಬ್ಬರು ಬಂಡವಾಳ ಎಲ್ಲರಿಗೂ ಗೊತ್ತಾಗಲಿ. ಮತ್ತೆ ಅಯ್ಯೋ ಸುಗುಣನೇ ಒಳ್ಳೆಯಳಲ್ಲಪ್ಪ, ಸುಗುಣನೇ ಹಿಂಗೆ ಮಾತಾಡಿದ್ಲು ಅಂತ ಹೇಳಿ ನಾನು ನಿಷ್ಠರ ಓದ್ಕೋಬೇಕಾಗುತ್ತೆ. ಅವರಿಬ್ಬರು ಬಂಡವಾಳ ಏನಂತ ಎಲ್ಲರಿಗೂ ಗೊತ್ತಾಗಲಿ ಬಿಡು. ಯಾರನ್ನ ಏನಂದರು ಅಲ್ಲ, ಬಂದು ನಮ್ಮ ಮನೆಗೆ ಬಂದಿದ್ದು ಇವಾಗ ನನ್ನ ಮಗಳು ಮರ್ಯಾದೆ ತೆಗಿತಾ ಇದೆಯಲ್ಲೇ ಸುಗುಣ. ಯಾಕೆ ಹಿಂಗೆ ಮಾತಾಡ್ತೀಯ? ಜನ 1000 ಹೇಳ್ತಾರೆ. ಹಾಂ, ಇಷ್ಟಿನ ಕೇಳ್ದಿಲ್ದಾರು ಇವತ್ತು ಯಾಕೆ ಕೇಳ್ತಾ ಇದೀಯ ನೀನು ಸುಗುಣ? ಸುಮ್ಮನಿರು ಅಜ್ಜಿ. ನಾನು ಇಷ್ಟು ದಿನ ಏನೋ ಒಂಥರ ನಂಬಿಕೆ ಇಟ್ಕೊಂಡಿದ್ದೆ. ನನ್ನ ಹತ್ರ ಎಲ್ಲ ವಿಡಿಯೋ ಐತೆ. ಅವರಿಬ್ರು ಹೆಂಗೆ ಎಲ್ಲೆಲ್ಲಿ ಹೋಗಿ ಏನೇನು ಆಟ ಆಡಿದ್ದಾರೆ ಎಲ್ಲ ಗೊತ್ತಾಯ್ತು ನನಗೆ. ಇವಳು ಯಾರಲ್ಲ, ಇವ್ರ ಗಂಡನ ಮರ್ಯಾದೆ ಇವಳೇ ತಕ್ಕಂತಾ ಇದ್ದಾಳೆ. ಅಯ್ಯೋ, ಒಳಕ್ಕೆ ಹೋಗಿ ಮಾತಾಡೋದು ಏನು 1000 ಇರ್ತಾವೆ. ನೀನು ಹಿಂಗೆ ಮಾಡಬಾರ್ದು ಹೇಳತ್ತೆ. ಇವಾಗ ಆಡ್ಕೆಮಾರಿಗೆಲ್ಲ ಸದ್ರ ಮಾಡ್ತೀಯ. ಜನ ಮೊದಲೇ ಆಡ್ಕೆಮಾರು. ಸುಗುಣ, ಯಾಕಮ್ಮ ಏನಾಯ್ತು? ಯಾಕೆ ದೇಮಜ್ಜಿ ಯಾಕೆ ಹಿಂಗೆ ಪರದಾಡ್ತಾ ಇದ್ದೀರಾ? ನೋಡಕ್ಕ, ಆ ವಿಜಿ ನನಗೆ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ. ನನ್ನ ಗಂಡನ್ನ ಬುಟ್ಟಿಗೆ ಹಾಕ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಇವಾಗ ಒಬ್ಬನ ಜೀವನ ಹಾಳು ಮಾಡ್ಬಂದು ಇವಾಗ ನನ್ನ ಜೀವನ ಹಾಳು ಮಾಡ್ತಾ ಇದ್ದಾಳೆ. ಅದಕ್ಕೇ ಅವಳು ಮಾಡ್ತಿರೋ ಅಲ್ಕ ಕೆಲಸ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೊರಗೆ ಮಾತಾಡ್ತಾ ಇದ್ದೀನಿ. ನನ್ನ ಗಂಡನ ಅಲ್ಲೂ ಇಲ್ಲೂ ಕಡ್ಕೊಂಡು ಓಡಾಡೋದು, ಕಳ್ಳಾಟ ಆಡ್ತಾ ಇದ್ದಾಳೆ. ನನ್ನ ಮಗಳನ್ನೇ ಹೇಳ್ತೀಯಲ್ಲ, ನಿನ್ನ ಗಂಡಿಗೂ ಹೇಳ್ಬೇಕು ಕಣಿ. ನಿನ್ನ ಗಂಡನ ನೀನು ಸರಿಯಾಗಿ ಕೇಳಿ. ನನ್ನ ಮಗಳನ್ನ ಯಾಕೆ ಹೇಳ್ತೀಯ ನೀನು? ನಿನ್ನ ಗಂಡನ ನೀನು ಸರಿಯಾಗಿ ಇಕ್ಕೆ. ನನ್ನ ಮಗಳು ಸುದ್ದಿ ಬರಬೇಡ ನೀನು. ಹೊರಗೆ ಬಂದು ಮಾತಾಡ್ತಾ ಇದೆಯಲ್ಲ, ಇಷ್ಟಿಷ್ಟು ನಮ್ಮ ಮನೆಯಾಗಿದ್ದು ಇವಾಗ ಹಿಂಗೆ ಮಾಡ್ತಾ ಇದೆಯಲ್ಲ, ನೀನು ಹಿಂಗೆ ಮಾಡೋದು ಸರಿ? ಅಲ್ಲ, ನೀನಾಗಿ ನೀನು ಬಂದಾಳ ನಮ್ಮ ಮನೆಯಾಕೆ ನಿಮ್ಮ ಅಮ್ಮ ಇದ್ದ ಬೀಳು ಅಂತ ಹೇಳಿ ಇವಾಗ ನನ್ನ ಮಗಳು ಮರ್ಯಾದೆ ತೆಗಿತಾ ಇದೆಯಲ್ಲೇ ನೀನು. ನಾನೇನೋ ಒಳ್ಳೇಳು ಅಂತ ಹೇಳಿ ಬಂದೆ, ಆದರೆ ಇಂಥ ಅಲ್ಕ ಕೆಲಸ ಮಾಡ್ತಾಳೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಇಂಥ ಅಲ್ಕ ಕೆಲಸ ಮಾಡ್ತಾಳೆ ಎಂಬುದು ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ, ಮನೆಯ ಕಾಲೂ ಇರ್ತಿರ್ಲಿಲ್ಲ. ಅವಳು ಮಾಡಿರೋ ಅಲ್ಕ ಕೆಲಸ ನನಗೆಲ್ಲ ಗೊತ್ತಾಗ್ತಾ ಇದೆ. ಎಲ್ಲ ಗೊತ್ತಾಯ್ತು ನನಗೆ. ನಮ್ಮ ಅಮ್ಮಯ್ಯ, ನಮ್ಮ ಅತ್ತೆ ಎಲ್ಲರೂ ಬಂದು ಹೇಳಿರು. ನಾನು ಅಷ್ಟು ನಂಬಿಕೆ ಇಟ್ಟೆ, ಆದರೆ ನಾನು ಯಾರು ಹೇಳಿದ್ದು ನಂಬಲಿಲ್ಲ. ಇವತ್ತು ನನಗೆ ಸಾಕ್ಷಿ ಸಮೇತ ನೋಡಿದಾಗ ಗೊತ್ತಾಯಿತು. ನಾನು ಅಷ್ಟು ನಂಬಿದ್ದೆ ಅಂದರೆ ಅಷ್ಟು ನಂಬಿದ್ದೆ. ಇಂಥ ಮಾಡೋದು ಸರಿ ಏನಕ್ಕ? ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ಸೇರ್ಕೊಂಡು ನನಗೆ. ಸುಗುಣ, ನೀನು ಇವತ್ತು ಹಾರಾಡೋದಲ್ಲ ಕಣಮ್ಮ, ನೀನು ಅವತ್ತೇ ಎಚ್ಚೆತ್ಕೊಂಡು ಒಬ್ಳು ಹೆಂಗ್ಸ್ ಜೊತೆಗೆ ನನ್ನ ಗಂಡನ ಹೆಂಗೆ ಕಳ್ಸೋಣ ಅಂತ ನೀನು ಎಚ್ಚರಿಕೆಯಿಂದ ನೀನು ಅವತ್ತು ನಿನ್ನ ಗಂಡನ ನೀನು ಬೀಗಿಯಾಗಿ ಇಟ್ಕೊಂಡಿದ್ರೆ ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಇವತ್ತು ನೀನು ಇವ್ರು ನಂಬೋ ಅಂಥ ಅವಶ್ಯಕತೆ ಇಲ್ಲ. ನೀನು ಫಸ್ಟ್ ಅವತ್ತು ನೀನು ಒಳ್ಳೆಳಾಗಿ ನೀನು ಹೆಂಗಿರ್ಬೇಕಾ ಹಂಗಿದ್ದಿದ್ರೆ ಇವತ್ತು ನಿನ್ನ ಜೀವನ ಹಿಂಗೆ ಆಗ್ತಿರ್ಲಿಲ್ಲ. ನೀನು ಇವಾಗ ಹೊರಗೆ ಹಿಂಗೆ ಕೂಗಾಡಿದ್ರೆ ಹೆಂಗೆ? ಸುಮ್ಮನಿರು. ಯಾಕೆ ಸುಮ್ಮನೆ ಇದು ಮಾಡ್ಕೊಂತೀಯ? ಹೋಗಿ ಇವಾಗ ಅವನು ಇವಾಗ ಏನು ಮಾಡ್ಕೊಂತಾನೆ ಅದೇನು ಬಗೆಹರಿಸ್ಕೊಂಬಂತೆ. ಸುಮ್ಮನೆ ಅಮ್ಮೆಯವ್ರ ಮನೆಗೆ ಹೋಗು. ಸುಮ್ಮನೆ ಯಾಕೆ ಗಲಾಟೆ ಮಾಡ್ಕೊಂತೀಯ? ಇವಳೇನು ಇವಳು ಇಂಥಳಾಗ್ಯವಳೆ? ಹೆಂಗೆ ನಮ್ಮ ಮನೆಯಾಗ ಬಂದು ಸೇರ್ಕೊಂಡು ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ನೋಡು. ಬಂದು ಸೇರ್ಕೊಂಡು ಹೆಂಗೆ ಮಾತಾಡ್ತಾಳೆ ನನ್ನ ಮಗಳನ್ನೇ ನಿಷ್ಠುರ ಮಾಡ್ತಾಳೆ. ಅದಕ್ಕೆ ಮತ್ತೆ ವಾರ ಕೇಳ್ದಿದ್ಲು ಅವ್ರ ಅಮ್ಮಯ್ಯ, ನಾವು ಕರ್ಕ ಬರಬಾರ್ದಾಗಿತ್ತು. ಯಾರಿಗಾನ ಅಯ್ಯ ಅಂದರೆ ನಮಗೆ ಮೂಲವಾಗ್ತಾರೆ ಎಂಬುದು ಇದಕ್ಕೆ ಮತ್ತೆ. ಯಾರಿಗಾನ ಆಸ್ಕಾರ ಮಾಡೋಕೆ ಹೋದರೆ ನಮಗೆ ಮೂಲವಾಗ್ತಾರೆ. ನೋಡಿ ಇವತ್ತು ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡು ಇವತ್ತು ನನ್ನ ಮಗಳಿಗೇನೆ ಹೆಸರಿಕ್ಕಿ ಹೆಂಗೆ ಮಾತಾಡ್ತಾ ಇದ್ದಾಳೆ, ಹೆಂಗೆ ಬೇಕು ಹಂಗೆ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಮತ್ತೆ ಇಂಥಳಿಗೆ ಅಯ್ಯ ಅನ್ಬಾರ್ದು ಎಂಬುದು ಅವ್ರ ಅಮ್ಮಯ್ಯನಿಂದ ಬಿಡ್ಲಿ ಸಿಕ್ಕಿ.
ನಮ್ಮ ಅಮ್ಮ ಇದ್ದೊಬ್ಬಿದ್ದು ನನ್ನ ಗಂಡನ್ನ ನನ್ನಲ್ಲ ನಮ್ಮಮ್ಮ ಯಾವುದೇ ಕಾರಣಕ್ಕೂ ನನ್ನ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿರಲಿಲ್ಲ. ನಾನು ನನ್ನ ಗಂಡನ ನಂಬ್ಕೊಂಡು ನನ್ನ ಗಂಡನ ಮೇಲೆ ನಂಬಿಕೆ ಇಟ್ಕೊಂಡು ಬಂದೆ. ನನ್ನ ಗಂಡನು ಒಳ್ಳೆಯರೇ. ಇದೆಲ್ಲ ಮಾಡ್ತಾ ಇರೋದು ಅದು ತಾಟ್ಕಿತ್ತಿ ನಿನ್ನ ಮಗಳು ವಿಜಿ. ಇವಾಗ ಸುಮ್ಮನಿರು. ಯಾಕೆ ಸುಗುಣ ನೀನು ಯಾಕೆ ಸುಮ್ಮನೆ ಹಾರಾಡಿ ಕೂಗಾಡಿ ಪಾಪ ನಿನ್ನ ಸೆನಕ್ಕಿಲ್ಲ ಯಾಕೆ ಇದು ಮಾಡ್ಕೊಂತೀವಿ? ಸುಮ್ಮನೆ ಮಮ್ಮೆಯ ಮನೆಗೆ ಹೋಗು. ಇಲ್ಲ ಕಣಕ, ಇವಳು ಬಂಡವಾಳ ಬಯಲು ಮಾಡೇ ಹೋಗೋದು ನಾನು. ಏಯ್ ನೀನೇನು ನೀನು ಇಲ್ಲಿ ನೋಡಿಲಿ, ನಾನೇನೋ ನಿನಗೆ ಆಪ್ರೇಷನ್ ಆಗಲಿಲ್ಲ ಅಂದರೆ ಹಿಡ್ಕೊಂಡು ನಾಳೆ ಕಾಪಾಳ ಕೊಡ್ತಿದ್ದೆ. ಸುಮ್ಮನೆ ಇವ್ ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡು ನನ್ನ ಮಗಳ ಮೇಲೇನೆ ಇಲ್ಲದ್ದೆಲ್ಲ ಅಪರಾಧ ಮಾಡ್ತೀಯ ಅಲ್ಲ? ನಿನಗೆ ಹೆಂಗೆ ತಿಳಿತೈತೆ ನೀನು ಸುಗುಣ? ಹೆಂಗೆ ತಿಳಿತೈತೆ? ಅದೇನು ಕೂಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕಮ್ಮ. ಅದೇನು ಎತ್ತ ಏನು ನೋಡಿದ್ಯಾ ಏನು ಅಂತ ಹೇಳಿ ಸುಮ್ಮನೆ ಇಲ್ಲ ಹಾರಾಡ್ಬಿಟ್ರೆ ನಾವು ನೋಡ್ತಿದ್ವಿ. ಯಾಕೆ ಸುಗುಣಕ್ಕೆ ಬುದ್ಧಿ ಇಲ್ಲಪ್ಪ ಅನ್ಕೊಂತಿದ್ವಿ. ಸುಮ್ಮನೆ ಏನಿಲ್ಲಮ್ಮ, ಯಾತು ಇಲ್ಲ. ಸುಮ್ಮನೆ ಜನ ಹಂಗೆ ಇಲ್ಲೂ ದುಡ್ಡು ಇಸ್ಕೊಂಡು ಮಾತಾಡ್ತಾರೆ. ಯಾರಮ್ಮ ಸೆನಕ ಅಂದರೆ ಏನಂತ ತಾಳ ತಿಗಡಿ ತಂದಿಕ್ತಾರೆ. ನೀನು ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಹೋಗು. ಇವಾಗಂತೂ ನೀಲಕಾಯಿ ನನಗೆ ಎಲ್ಲಿ ಹೋಗೋಕ್ಕೂ ಆಗ್ತಾ ಇಲ್ಲ. ಇವಾಗಂತೂ ನಮ್ಮ ಅತ್ತೆನೂ ಹೇಳೋಗಿತ್ತು, ಇವಳಿಂದ ಏನಂತ ಅಂದರೆ ಆಯಿತು ಅಂದರೆ ನಮ್ಮ ಮನೆ ಬಾಗ್ಲಕ್ಕೆ ಬರ್ಕೊಡ್ದು ಅಂತ ನಮ್ಮ ಅಮ್ಮನೂ ಹೇಳಿತ್ತು, ನಮ್ಮ ಅತ್ತೆನೂ ಹೇಳಿತ್ತು. ಇವಾಗ ಎಲ್ಲಿಗೆ ಹೋಗ್ಬೇಕಪ್ಪ ನಾನು? ಅಮ್ಮಂಗಾಗೈತಿ. ನನಗಂತೂ ನೆನೆಸ್ಕೊಬಿಟ್ರೆ ಅಸಹ್ಯ ಆಗ್ತಾ ಐತೆ. ನನ್ನ ಗಂಡನ ಮಾತೇ ವೇದವಾಕ್ಯ, ನನ್ನ ಗಂಡನ ಮಾತು ಮೀರಲ್ಲ ಅಂತ ಹೇಳಿ ನನ್ನ ಗಂಡನ ಮೇಲೆ ಸಖತ್ ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ಇಂಥ ಕೆಲಸ ಮಾಡ್ಬಿಟ್ನಲ್ಲ ಇವನು. ನನ್ನ ಗಂಡ, ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತೈತೆ ಕಣಕ್ಕ. ಸುಗುಣ ಯಾಕೆ ಆಪಾಟಿ ಹಂಗೆ ಬೈಕಂತ ಇದ್ದು ಯಾರನ್ನ? ನೋಡ್ರು ಕಕ್ಕಯ್ಯ, ವಿಜಿ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ನನಗೆ. ನನ್ನ ಗಂಡನ್ನ ಬುಟ್ಟಿಗೆ ಹಾಕೊಂಡು ಇಲ್ಲದ ಕಳ್ಳಾಟ ಆಡ್ತಾ ಇದ್ದಾಳೆ ಕಣಕ್ಕ ಅವಳು. ಮುಚ್ಚೆ ಬಾಯಿ, ಯಾಕೆ ಎಲ್ಲರ ತಗೋ ಹಂಗೆ ಹೇಳ್ಕೊಂತ ಇದೆಯಾ ನನ್ನ ಮಗಳ ಬಗ್ಗೆ? ಇಲ್ಲ ಕಣೆ ರುಕ್ಕಮ್ಮ, ಯಾತು ಇಲ್ಲ. ಇವಳಿಗೆ ಯಾರೇ ಅಂದ್ಕೊಟ್ರು ಏನು ಹೇಳ್ಕೊಟ್ರು ಏನು? ಇವಾಗ ಹೋಗೋಕ್ಕಾಗಿ ನಮ್ಮ ಅಮ್ಮ ಒಂದಿಟ್ಟು ಮಾತಾಡಿಸ್ತಾಳೆ ಹೋಗೋಣ ಅಂತ ಹೇಳಿ. ಇವಾಗ ಇಲ್ಲದೆಲ್ಲ ನಾಟಕ ಆಡ್ಕೊಂಡು ನೋಡಿ ನಮ್ಮ ಹುಡುಗಿ ಮೇಲೆ ಇಲ್ಲದೆಲ್ಲ ಅಪರಾಧ ಮಾಡ್ತಿರೋದ. ಹೇಳ್ತೀನಿ ಮತ್ತೆ. ಎಲ್ಲ ಹೇಳ್ಬೇಕು. ಎಲ್ಲ ಹೇಳಿರೇ ಗೊತ್ತಾಗೋದು ನಿನ್ನ ಮಗಳು ಬಂಡವಾಳ. ನಿನ್ನ ಮಗಳು ನನಗೆ ಎಂತ ಮೋಸ ಮಾಡ್ಯವಳೆ, ನನ್ನ ಗಂಡನ ಜೊತೆ ಸೇರ್ಕೊಂಡು ಏನು ಆಟ ಆಡ್ತಾ ಇದ್ದಾಳೆ, ಒಬ್ಬನಿಗೆ ಮೋಸ ಮಾಡ್ಬಂದು ಇನ್ನೊಬ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಮತ್ತೆ ಹೇಳ್ತೀನಿ ನಾನು. ಅವ್ರ ಮರ್ಯಾದೆ ತೆಗ್ದೇ ಹೋಗ್ತೀನಿ. ಇವ್ರ ಮರ್ಯಾದೆ ತೆಗ್ದೇ ಹೋಗ್ತೀನಿ. ತಡಿಯೇ ನನ್ನ ಮಗಳನ್ನ ಕರಿತೀನಿ. ಕರಿಯಾಗ ಹೋಗು. ಇಬ್ರು ಒಳಗೆ ಸೇರ್ಕೊಂಡವ್ರಿ. ಅವರಿಗೆ ಬರೋಕ್ಕೆ ಮತ್ತಿಲ್ಲ ಬರೋಕ್ಕೆ. ಅದಕ್ಕೇನೆ ಇಬ್ರು ಒಳಗೆ ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ. ನಮ್ಮ ಮರ್ಯಾದೆ ಹೋಗುತ್ತಲ್ಲ, ಸುಮ್ಮನೆ ಮರ್ಯಾದೆ ತೆಗಿತಾ ಇದ್ದಾಳಲ್ಲ ಅಂತ ಹೇಳಿ ಕುಕ್ರಿಸ್ಕೊಂಡಿದ್ದಾಳೆ. ಹೊರಕ್ಕೆ ಬಂದು ಮಾತಾಡಲಿ ಅವಳಂತ ಹೆಂಗ್ಸಾಗಿದ್ರೆ. ಅಯ್ಯೋ ಇವಜ್ಜಿದ್ದು ಒಳ್ಳೆಯಳಲ್ಲೋ. ಹೇಳು ನೀನು ಮುಂಜಾನೆ ಎಚ್ಚರಿಕೆ ತಗೋಬೇಕಾಗಿತ್ತು. ಯಾಕೆ ಏನಾತೇನಿಲ್ಲಮ್ಮ? ಆಗ ಅವಳು ವಿಜಿ ಸುಗುಣನ ಗಂಡನ್ನ ಬುಟ್ಟಿಗೆ ಹಾಕ್ಕೊಂಡು ಎಲ್ಲೂ ದಾಟ ಆಡ್ತಾ ಇದ್ದಾಳಂತೆ. ಅದು ಎಲ್ಲನ ಇವಳಿಗೆ ಬಿಸಿಯಾಗಿ ಗೊತ್ತಾಗೈತೆ. ಅದಕ್ಕೇನೆ ಮಾತಾಡ್ತಾ ಇದ್ದಾಳೆ, ಬೈತಾ ಇದ್ದಾಳೆ. ಅದಕ್ಕೆ ಅವ್ರು ಹೊರಕ್ಕೆ ಬರಂಗೆ ಇಲ್ಲ, ಒಳಗೆ ಮಾತಾಡ್ತಾ ಇದ್ದಾರೆ. ಇವಾಗ ಮಾತಾಡಿರೆ ಏನಕ್ಕೆ ಬಂದಂಗೆ ಸುಗುಣ ನೀನು? ಆವಾಗಲೇ ಮಾತಾಡಬೇಕಾಗಿತ್ತು, ಆವಾಗಲೇ ನೀನು ಅರ್ತ್ಕೋಬೇಕಾಗಿತ್ತು. ಆವಾಗಲೇ ಅರ್ತ್ಕೊಂಡಿಲ್ಲ, ಏನಿಲ್ಲ. ಇವಾಗ ಮಾತಾಡ್ತಾ ಇದೀಯಾ? ಇವಾಗ ಮಾತಾಡಿದ್ರೆ ಏನಕ್ಕೆ ಬಂದಂಗೆ? ಸುಮ್ಮನೆ ಹೋಗು ನಿಮ್ಮ ಅಮ್ಮೆಯ ಮಂತಕ್ಕೆ ಹೋಗಮ್ಮ. ಇಲ್ಲ ಕಣಕ, ನಾನು ಹೋಗ್ತೀನಿ. ಇವ್ರು ಮರ್ಯಾದೆ ತೆಗ್ದೇ ಹೋಗ್ಬೇಕು. ಮರ್ಯಾದೆ ತೆಗ್ದು ಹೋಗ್ಬೇಕು ಅಂತಲೇ ನಾನು ಇಲ್ಲೇ ಮಾತಾಡ್ತಾ ಇರೋದು. ಆ ಅಜ್ಜಿ ನೋಡು ಹೆಂಗೆ ಮಾತಾಡ್ತಾಳೆ. ಸುಮ್ಕಿರು, ಹಾರಾಡಬೇಡ, ಟೆನ್ಷನ್ ತಗೋಬೇಡ. ನಿನ್ನ ಸೆನಕ್ಕಿಲ್ದಂಗೆ ಆಯಿತು, ನಿನ್ನ ಆಪ್ರೇಷನ್ ಆಗೈತೆ. ಸುಮ್ಕಿರು, ಮಾತಾಡಬೇಡ, ಸ್ಯಾನೆ ಓಟ ನಾನು. ಸುಮ್ಕಿರು ಹೋಗಮ್ಮ, ನಿಮ್ಮ ಅಮ್ಮೇರ ಮಂತಕ್ಕೆ ಹೋಗಿ ಸುಮ್ಮನೆ. ಅದೇನು ಮಾಡ್ಕೊಂಬ್ಲಿ, ಅದೇನು ಮಾಡ್ಕೊಂಡು ಬರ್ತಾನೆ ಮಾಡ್ಕೊಂಬ್ಲಿ. ಅವಳ ಜೊತೆಗೆ ಇರಲಿಲ್ಲವನು. ಹೋಗಿ ಸುಮ್ಮನೆ ನಿನ್ನ ಪಾಡಿಗೆ ನಿಮ್ಮ ಅಮ್ಮೇರ ಮಂತಕ್ಕೆ ಹೋಗು. ಬಾಯಿಲಿ ಸುಗುಣ, ಬಾ ನಮ್ಮ ಅಂತಕ್ಕೆ ಹೋಗೋಣ ಬಾರಮ್ಮ. ಆಮೇಲೆ ಹೋಗಿ ಬಂದು ಬಾಯಿಲಿ ನಿಧಾನಕ್ಕೆ ನೀರು ಪರ ಕುಡ್ದು ಹೋಗಿ ಮತ್ತೆ ಬಾರಮ್ಮ. ಪಾಪ ರೇಗಾಡ್ಬೇಡ ಬಾ. ಗಂಟೆಲ್ಲ ಒಣಗ್ದಂಗೆ ಆಗುತ್ತೆ. ನಿನ್ನ ಸೆನಕ್ಕಿಲ್ದಳು, ಬಾ ಹೋಗೋಣ. ನನಗಂತೂ ತುಂಬ ಸಿಟ್ಟು ಬರ್ತೈತೆ. ಸಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಹೆಂಗೆ ಹೋಗೋಣ ಅನ್ನಿಸ್ತೈತೆ. ಅಷ್ಟು ಬೇಜಾರಾಗ್ತೈತೆ ನನಗಂತೂ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.